ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ವ್ಲಾಗ್ ಬಂದು ದಸರಾದು ಫುಡ್ ಫೆಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಫ್ರೆಂಡ್ಸ್ ಎಲ್ಲ ಒನ್ಸ್ ಮೀಟ್ ಆಗಿದ್ವಿ, ಹಾಗಾಗಿ ಬಂದು ಇಲ್ಲಿ ನಾವು ಫುಡ್ ಫೆಸ್ಟ್ನ ಅಟೆಂಡ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಹೇಗಿದೆ ಈ ಬಾರಿಯ ಫುಡ್ ಫೆಸ್ಟ್ ಆ್ಯಂಡ್ ಯಾವೆಲ್ಲ ತಿಂಡಿನ ನಾವು ಟೇಸ್ಟ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಸೊ ಮಧ್ಯಾಹ್ನ ಬಂದಿರೋದ್ರಿಂದ ತುಂಬ ರಶ್ ಇತ್ತು. ಹಾಗೆ ನಾವು ಯಾವ್ಯಾವ ಐಟಮ್ಸ್ನ ತೊಗೊಂಡ್ವಿ, ಯಾವ ಟೇಸ್ಟ್ ಚೆನ್ನಾಗಿದೆ ಅನ್ನೋದನ್ನ ನಿಮಗೂ ಕೂಡ ಶೋ ಮಾಡ್ತೀನಿ. ಸೊ ಹಾಗಿದ್ರೆ ತಪ್ಪದೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ನೋಡಿ. ಬಂದಿದ್ದೀವಿ ಫುಡ್ ಫೆಸ್ಟಿವಲ್ಗೆ. ಸೊ ಬನ್ನಿ ಏನೇನು ಫುಡ್ ಟೇಸ್ಟ್ ಕೊಡಿಸ್ತೀನಿ. ನಾವು ಬಂದಿರೋದು ಫುಡ್ ಫೆಸ್ಟ್ಗೆ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಫುಡ್ ಫೆಸ್ಟ್ನ, ಏನೇನು ಫುಡ್ ಟೇಸ್ಟ್ ಮಾಡ್ತೀವಿ ಅಂತ ನೋಡೋಣ. ಬಟ್ ಮಧ್ಯಾಹ್ನ ಟೈಮ್ ಬಂದರೂ ಕೂಡ ರಶ್ ಮಾತ್ರ ತುಂಬ ಇದೆ. ಎಷ್ಟು ಜನ ಇದ್ದಾರೆ ಗೊತ್ತಾ? ಆಲ್ರೆಡಿ ನಮ್ಮಿಬ್ಬರು ಫ್ರೆಂಡ್ಸು ಮಿಸ್ ಆಗಿಬಿಟ್ಟಿದ್ದಾರೆ. ಎಲ್ಲಿದ್ದಾರೆ ನೋಡಬೇಕು. ಇನ್ನು ಯಾರೆಲ್ಲ ಫುಡ್ ಫೆಸ್ಟ್ನ ಅಟೆಂಡ್ ಮಾಡಿಲ್ಲ, ಸೊ ಇನ್ನು ದಸರಾ ಆದಮೇಲೆ 5 days ಕೂಡ ಇರುತ್ತಂತೆ. ಬೇಗ ಬಂದು ನೀವು ಅಟೆಂಡ್ ಮಾಡಿಕೊಂಡು ಅಲ್ಲಿನ ತಿಂಡಿಗಳನ್ನ ನೀವು ಕೂಡ ಎಂಜಾಯ್ ಮಾಡ್ಕೊಳ್ಳಿ. ಬಟ್ ಮಧ್ಯಾಹ್ನ ಟೈಮ್ ಅಂದರೆ ನಾವು ಹೋಗಿದ್ದು 1:30 2 o'clock ಹಂಗಾಗಿತ್ತು. ಸೊ ಈ ಟೈಮ್ ಮಾತ್ರ ಹೋಗಬೇಡಿ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಸಂಡೇ ಆಗಿರೋದ್ರಿಂದ ಹೆವಿ ಕ್ರೌಡ್ ಇತ್ತೇನೋ ಅಂತ ಅನ್ಸುತ್ತೆ. ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ಸೊ ಸ್ವಲ್ಪ ನೋಡಿಕೊಂಡು ಮಗುನ ಕರ್ಕೊಂಡು ಬನ್ನಿ. ಗೈಸ್ ಫುಲ್ಲು ಅಂದರೆ ಫುಲ್ಲು ರಶ್ ಇದೆ. ನಾವು ಬಂದಿರೋದು ಲಂಚ್ ಟೈಮ್ಗಾದರೂ ಎಷ್ಟು ರಶ್ ಇದೆ ಗೊತ್ತಾ? ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ನಾನಿದೆ ಫಸ್ಟ್ ಟೈಮ್ ಇಷ್ಟು ಕ್ರೌಡ್ ನೋಡಿದ್ದು. ಎಂಟರ್ ಆಗ್ತಿದ್ದಂಗೆ ನಮಗೆ ಜೋಳದ ರೊಟ್ಟಿ, ಚೀಸ್ ಕೇಕ್ ಆ ಥರ ಎಲ್ಲ ಸಿಗುತ್ತೆ. ಸೊ ನಾವು ಫಸ್ಟ್ ಟೇಸ್ಟ್ ಮಾಡಿದ್ದು ಜೋಳದ ರೊಟ್ಟಿ ತೊಗೊಂಡ್ವಿ. ಸೊ ತುಂಬ ಚೆನ್ನಾಗಿತ್ತು. ಸೊ ಅದ್ರಲ್ಲಿ ಬಂದರೆ ಈ ಥರ ಮಕ್ಕಳು ಈ ಥರ ಎಲ್ಲ ಗಾಂಧೀಜಿ ಥರ ಗೆಟಪ್ ಎಲ್ಲ ಹಾಕೊಂಡು ಅಲ್ಲಿ ಕೂತಿದ್ರು. ನನಗೆ ನೋಡಿ ಸ್ವಲ್ಪ ಬೇಜಾರಾಯಿತು, ಹಾಗೆ ಖುಷಿನೂ ಆಯಿತು. ಜಶ್ವಿ ಕೂಡ ಎಂಜಾಯ್ ಮಾಡಿದ್ಲು. ಬಂದು ತಿಂದ್ಬಿಟ್ಟು ತುಂಬ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ. ಸೊ ನೋಡೋಣ, ಹೋಗ್ಬೇಕು ಅಂತ ಅನಿಸ್ತಿದೆ, ಬಟ್ ರಶ್ ನೋಡೇ ಒಂದು ಕಡೆ ಕುತ್ಕೊಂಡ್ಬಿಟ್ಟಿದ್ದೀವಿ. ಮುಂದೆ ನೋಡೋಣ ಏನಿರುತ್ತೆ ಅಂತ. ಲಾಸ್ಟ್ ಇಯರ್ ರೀತಿಯೇ ಈ ಇಯರು ಮಳೆ ಬರೋಂಗಿದೆ, ಬಟ್ ಮಳೆ ಬರಬಾರ್ದು. ಸೊ ಮುಂದೆ ನೋಡೋಣ. ಈಗ ಒಂದು ಮಟ್ಕಾ ಸೋಡಾ ಕುಡಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ನೋಡೋಣ ಬನ್ನಿ ಏನೇನು ಟೇಸ್ಟ್ ಮಾಡೋದು ಅಂತ. ನಾವು ಮಧ್ಯಾಹ್ನ ಲಂಚ್ ಆಗಿದ್ದರಿಂದ ಸ್ವಲ್ಪ ಮೇನ್ನೇ ತೊಗೊಂಡ್ವಿ. ಅದರಲ್ಲಿ ಬಂದು ನಾವಿಲ್ಲಿ ಅರೋನ್ ಅವ್ರದ್ದು ಡೆತ್ ಬೈ ಚಾಕ್ಲೇಟ್ ತೊಗೊಂಡ್ವಿ. ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಸಖತ್ತಿತ್ತು. ನೀವು ಕೂಡ ಒನ್ಸ್ ಟ್ರೈ ಮಾಡಿ, ಯಾಕೆಂದರೆ ಹೊರ್ಗಡೆ ಇದನ್ನೆಲ್ಲ ನಾವು ಟೇಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಇಂಥ ಟೈಮಲ್ಲಿ ಏನೇನು ಸ್ಪೆಷಲ್ ಇರುತ್ತೆ ಅದನ್ನೆಲ್ಲ ಟೇಸ್ಟ್ ಮಾಡಬೇಕು. ಮಕ್ಳಿಗಂತೂ ಅಲ್ಲಿ ಆಟ ಆಡೋದೇ ಫುಲ್ಲು ಜ್ಞಾನ ಇತ್ತು, ಹಾಗಾಗಿ ಅವ್ರನ್ನ ಟ್ರೈನಿಗೆ ಕರ್ಕೊಂಡೋದ್ವಿ. ಇವಾಗ ನಾವು ಕೂತಿದ್ದೀವಿ ಟ್ರೈನಲ್ಲಿ. ಬನ್ನಿ, ಟ್ರೈನ್ KR ನಗರಕ್ಕೆ ಹೋಗುತ್ತೋ ಮೈಸೂರಿಗೆ ರಿಟರ್ನ್ ಹೋಗುತ್ತಾ ನೋಡೋಣ. ಜಶೋ ಸೊ ನೋಡೋಣ, ಬಿಗಿಯಾಗಿ ಇಟ್ಕೋಬೇಕೇನೋ ನೋಡೋಣ. ನಾವೇನು ಅಂದ್ಕೊಂಡ್ವಿ ಅಂದರೆ ಟ್ರೈನ್ ತುಂಬ ಫಾಸ್ಟಾಗಿ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಹುಷಾರಾಗಿ ಕೂತ್ಕೊಳ್ಳೋಣ ಹಂಗೆ ಹೆಂಗೆ ಅಂದ್ಕೊಂಡ್ರೆ ಅಷ್ಟು ಎಕ್ಸ್ಪೆಕ್ಟ್ ಮಾಡಿದಷ್ಟೇನು ಫಾಸ್ಟಾಗಿ ಹೋಗಲಿಲ್ಲ. ಸೊ ಇದೇನು ಅಂತಂದರೆ ಮಕ್ಳಿಗೆ ಒಂದು ಜೋಶ್ ಇರಬೇಕಲ್ವ. ಸೊ ಪೇರೆಂಟ್ಸ್ಗೆ ತಿನ್ನೋ ಮೈಂಡ್ಸೆಟ್ ಇದ್ದರೆ ಮಕ್ಳಿಗೆ ಆಟ ಆಡೋ ಮೈಂಡ್ಸೆಟ್ ಇರುತ್ತಲ್ವ. ಸೊ ಅಂಥವ್ರಿಗಂತೂ ಒಂದು ಒಳ್ಳೆ ಇದು ಅಂತ ಅನ್ಬೋದು. ನಮ್ಮ ಪುಣ್ಯಕ್ಕೆ ಮಳೆ ಕೂಡ ಬರಲಿಲ್ಲ. ಸೊ ಅಷ್ಟರಲ್ಲಿ ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಒಂದು 5:30 ಅನ್ನಂಗೆಲ್ಲ ಅವರು ಅಲ್ಲಿಂದ ಬಿಟ್ಟರು. ದೆನ್ ಅಲ್ಲಿಂದ ನನಗೆ ಸುದಿ ಬಂದರು. ಸೊ ಸುದಿ ಜೊತೆ ಮತ್ತೆ ಇನ್ನೊಂದು ರೌಂಡ್ ಆಹಾರ ಮೇಳಕ್ಕೆ ಹೋದ್ವಿ. ನೋಡಿ ಮಧ್ಯಾಹ್ನಕ್ಕಿಂತ ನೈಟ್ ಎಷ್ಟು ಕ್ರೌಡ್ ಇದೆ ಅಂತಂದರೆ ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ನೀವು ಎಂಟ್ರೆನ್ಸ್ ಅಂದರೆ ಆ ಗೇಟಲ್ಲಿ ಸರ್ಕಲ್ ಹತ್ರ ಇರೋ ಗೇಟಲ್ಲಿ ಬರಬೇಡಿ, ಹಿಂದೆಯಿಂದ ಒಂದು ಗೇಟ್ ಇದೆ. ಸೊ ಅಲ್ಲಿ ಬನ್ನಿ, ಆರಾಮಾಗಿ ಹೋಗ್ಬೋದು. ಇಲ್ಲಾಂದರೆ ತುಂಬ ಹೆವಿ ಕ್ಯೂ ಸಿಸ್ಟಮ್ ಕೂಡ ಇದೆ. ಸೊ ಇಲ್ಲಿ ಬಂದರೆ ಆರಾಮಾಗಿ ಹೋಗ್ಬೋದು. ಸೊ ಸುದಿ ಜೊತೆ ಬಂದಾದಮೇಲೆ ಫಸ್ಟ್ ನಾವು ಟೇಸ್ಟ್ ಮಾಡಿದ್ದು ಬಂದು ದಾವಣಗೆರೆ ಬೆಣ್ಣೆ ದೋಸೆ. ಗೈಸ್ ಟ್ರಸ್ಟ್ ಮೀ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಈಗ ನಾವು ಹೊರಗಡೆ ಎಲ್ಲ ಬೆಣ್ಣೆ ದೋಸೆ ಎಲ್ಲ ತೊಗೊಂಡ್ರೆ ಅದು ರೇಟ್ ಹಂಗಿರುತ್ತೆ ಹಂಗೆ ಹಿಂಗೆ ಅಂತ ಅನ್ನುತ್ತೆ. ಸೊ ಇಲ್ಲಿ ನೀವು ಯಾವ ಥರ ಡಿಸೈಡ್ ಮಾಡ್ಕೊಳ್ಳಿ ಅಂದರೆ, ಒಟ್ಟಿಗೆ ಬಂದಿರ್ತೀರಲ್ವ, ಎಲ್ಲರೂ ಒಂದೊಂದು ತೊಗೊಂಡು ಟೇಸ್ಟ್ ಮಾಡಿ ಆರಾಮ್ಸೆ ಎಲ್ಲನೂ ಟೇಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗೂ ಇರುತ್ತೆ. ದೋಸೆ ಕ್ರಿಸ್ಪಿಯಾಗಿದ್ದು, ಆಗೋ ಚಟ್ನಿ ಮಾತ್ರ ತುಂಬ ಖಾರವಾಗಿ ಚೆನ್ನಾಗಿತ್ತು. ಸೊ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ದಾವಣಗೆರೆ ಬೆಣ್ಣೆ ದೋಸೆ. ಇನ್ನು ಜೋಳದ ರೊಟ್ಟಿ ಮಾರ್ನಿಂಗ್ ತಿಂದಿದ್ದು, ಅದು ಕೂಡ ಆ್ಯಾವ್ರೇಜ್ ಅಂತಲೇ ಹೇಳ್ಬೋದು. ದೆನ್ ಅದಾದಮೇಲೆ ನಾವು ಟ್ರೈ ಮಾಡಿದ್ದು ಬಂದು ಗಿರ್ಮಿಟ್ಟು. ಸೊ ಇದು ನನಗೆ ಗಿರ್ಮಿಟ್ಟು ಅಥವಾ ಒಗ್ಗರಣೆ ಪುರಿನೋ ಅನ್ನೋದು ಬಂದು ಗೊತ್ತಾಗಲಿಲ್ಲ, ಬಿಕಾಸ್ ಇದು ಆ್ಯಾವ್ರೇಜ್ ಆಗೇ ಇತ್ತು. ಬಟ್ ನೀವು ನೋಡ್ಕೊಂಡು ತಗೊಳ್ಳಿ, ಏಕೆಂದರೆ ಪುರಿ ಎಲ್ಲ ಮೆತ್ತೆ ಆಗೋಗಿತ್ತು. ಒಳ್ಳೆ ಒಗ್ಗರಣೆ ಪುರಿ ಟೇಸ್ಟ್ ಇತ್ತು. ಇದು ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಇನ್ ಕೇಸ್ ಏನಾರ ಹೋದಾಗ ಚೆನ್ನಾಗಿರೋ ಗಿರ್ಮಿಟ್ಟನ್ನ ಟೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಗಿರ್ಮಿಟ್ ಅದು ಇದು ಅಂತೆಲ್ಲ ತಿಂದ್ಕೊಂಡು
ಅಲ್ಲಿ ಹಿರಳಿಕಾಯಿ ಜ್ಯೂಸ್ ಸೆಂಟರ್ ಇದೆ ಅಲ್ವಾ, ಸೊ ಅಲ್ಲಿಂದ ಇಲ್ಲಿ ನಾವು ಫಸ್ಟ್ ಹಿರಳಿಕಾಯಿ ಜ್ಯೂಸ್ ತೊಗೊಂಡ್ವಿ. ಅದು ಮಾತ್ರ ಟ್ರಸ್ಟ್ ಮೀ ಗೈಸ್ ತುಂಬ ಚೆನ್ನಾಗಿತ್ತು. ಒನ್ಸ್ ನೀವು ಕೂಡ ಟ್ರೈ ಮಾಡಿ. ದೆನ್ ಪೊಟೆಟೊ ಟ್ವಿಸ್ಟರ್ ಹಾಗೆ ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ ಜಶ್ವಿಗೆ. ಅವಳಿಗೆ ಫ್ರೆಂಚ್ ಫ್ರೈಸ್ಗಿಂತ ಜಾಸ್ತಿ ಇದು ಇಷ್ಟ ಆಗಿದೆ. ಹಿರಳಿಕಾಯಿ ಜ್ಯೂಸು ಮಸ್ಟ್ ಆ್ಯಂಡ್ ಶುಡ್ ನೀವು ಅದನ್ನು ಟೇಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ದೆನ್ ಇದೆಲ್ಲ ಆದಮೇಲೆ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಈ ಥರ ಎಲ್ಲ ಗೊಂಬೆಗಳೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ನಮ್ಮ ಜಶ್ವಿ ಆಟ ಆಡೋಕ್ಕೆ ಹೋಗಿದ್ರಿಂದ ನಾನು ಒಬ್ಬಳೇ ಈ ರೋಡ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಟೈಮ್ ಕೂಡ ಕಮ್ಮಿ ಇತ್ತು, ಟೇಸ್ಟ್ ಮಾಡೋದು ತುಂಬ ಜಾಸ್ತಿ ಇತ್ತು. ಅದ್ರಲ್ಲಿ ನನಗೆ ಮೋಸ್ಟ್ ಫೇವ್ರೇಟ್ ಅನಿಸಿದ್ದು ವೆಫಲ್ಲು. ನನಗಂತೂ ತುಂಬ ಇಷ್ಟ ಆಯಿತು ವೆಫಲ್ನ ಟೇಸ್ಟ್ ಮಾಡಬೇಕು ಅಂತ. ಹಾಗಾಗಿ ಇಲ್ಲಿ ನಾನು ತೊಗೊಂಡಿರೋದು ಬಂದು ಡಾರ್ಕ್ ಚಾಕ್ಲೇಟ್ ಓರಿಯೋ ವೆಫಲ್ಲು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಜಸ್ಟ್ 59 ರುಪೀಸ್ ಅಷ್ಟೇ. ಸೊ ನೀವು ಕೂಡ ಒನ್ಸ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ದೆನ್ ಅದಾದಮೇಲೆ ಇಲ್ಲಿ ಜಶ್ವಿ ಸ್ವಲ್ಪ ಫ್ಲೈಟಲ್ಲಿ ಅದು ಇದು ಅಂತೆಲ್ಲ ಟಾಯ್ಸಲ್ಲೆಲ್ಲ ಆಟಾಡ್ತಾ ಇದ್ಲು. ಮಕ್ಕಳು ಕೂಡ ಅದೇ ರೀತಿ ಅಲ್ವಾ, ಈ ಥರ ಇದ್ದರೆ ತುಂಬ ಎಂಜಾಯ್ ಮಾಡ್ತಾರಲ್ಲ, ಅದು ಚೆನ್ನಾಗಿತ್ತು. ಹಾಗೆ ಇನ್ನು ಮಧ್ಯಾಹ್ನ ನಾವೊಂದು ಮಡ್ಕಾ ಸೋಡಾ ಕುಡಿದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಬಟ್ ರೇಟ್ ಜಾಸ್ತಿ ಆಯಿತು, 80 ರುಪೀಸ್ ಇತ್ತು. ನಿಮಗೆ ಬೆಸ್ಟು ಮಡ್ಕಾ ಸೋಡಾಗಿಂತ ಹಿರಳಿಕಾಯಿ ಜ್ಯೂಸು ಬೆಸ್ಟ್ ಇತ್ತು. ಹಾಗೆ ಮಧ್ಯಾಹ್ನ ನನ್ನ ಫ್ರೆಂಡ್ಸ್ ಎಲ್ಲ ಬಿರಿಯಾನಿ ಎಲ್ಲ ಟೇಸ್ಟ್ ಮಾಡಿದ್ರು. ಅದು ಕೂಡ ತುಂಬ ಚೆನ್ನಾಗಿತ್ತಂತೆ. ಸೊ ಅದನ್ನು ಕೂಡ ಹೇಳ್ತಾಯಿದ್ರು. ಕೆಲವರು ಒಬ್ಬೊಬ್ಬರು ಒಂದೊಂದು ಶಾಪಲ್ಲಿ ತೊಗೊಂಡಿದ್ರು. ಸೊ ಟೇಸ್ಟು ನಾರ್ಮಲ್ ಅಂತ ಹೇಳಿದ್ರು, ಒಂದು ಕಡೆ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಈ ಥರ ನೀವು ನಾನ್ ವೆಜ್ ಕೌಂಟ್ರಿಗೆ ಹೋದರೆ ಜನ ಎಲ್ಲಿ ಜಾಸ್ತಿ ಇದ್ದಾರೆ ಅಲ್ಲೇ ಹೋಗ್ಬೇಡಿ. ಸ್ವಲ್ಪ ಒಂದೆರಡು ಕಡೆ ನೋಡಿ ತೊಗೊಂಡು ನೀವು ಟೇಸ್ಟ್ ನೋಡಿ. ಏಕೆಂದರೆ ಈಗ ತುಂಬ ಕಾಂಬೋಸ್ ಇದೆ, 99 ಅಂತೆಲ್ಲ ಕಾಂಬೋಸ್ ಇದೆ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ನಾವು ಈಗ ಟೇಸ್ಟ್ ಮಾಡಿದ್ದು ಬಂದು ಇಷ್ಟೇ. ಸೊ ಇನ್ನೊಂದು ದಿನ ಹೋದಾಗ ಟೇಸ್ಟ್ ಮಾಡಬೇಕು. ಬಿಕಾಸ್ ಒಂದೇ ದಿನದಲ್ಲಿ ನಿಮಗೆ ಎಲ್ಲನೂ ಕೂಡ ಕವರ್ ಮಾಡಲಿಕ್ಕೆ ಆಗಲ್ಲ. ಫುಡ್ನ ರಶ್ ಇರುತ್ತೆ, ಅಥವಾ ನಿಧಾನಕ್ಕೆ ನೋಡ್ಕೊಂಡು ತಿನ್ನಬೇಕು ಅಂದರೆ ಆ ಥರ ಆಗೋದಿಲ್ಲ, ಹಂಗೆಲ್ಲ ಆಗಿಬಿಡುತ್ತೆ. ಇನ್ನು ಅಲ್ಲೇ ಡ್ಯಾನ್ಸ್ ಮಾಡ್ತಿದ್ಲು ಜಶ್ವಿ, ಸಾಂಗ್ ಹಾಕಿದ್ರು ಅಂತೇಳಿ ಫಸ್ಟ್ ಟೈಮ್ ಅವಳು ಈ ಥರ ಪಬ್ಲಿಕ್ ಪ್ಲೇಸಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಸೊ ನೀವು ಕೂಡ ನೋಡಿ ಅಂತ ಹೇಳಿ ನಾನಿಲ್ಲಿ ಅವಳದು ಒಂದಷ್ಟು ಡ್ಯಾನ್ಸ್ ಸ್ಟೆಪ್ನ ರಿಸ್ಟೋರ್ ಮಾಡಿಕೊಂಡೆ. ಬಟ್ ನಮಗೆ ಪಾಪ ಹೆಂಗೆ ಅಂದರೆ ಹಠ ಮಾಡಲಿಲ್ಲ. ನೀವು ಮಕ್ಕಳನ್ನೆಲ್ಲ ಕರ್ಕೊಂಬರ್ಬೇಕು ಅಂದರೆ ತುಂಬ ಹುಷಾರಾಗಿ ಕರ್ಕೊಂಡು ಬನ್ನಿ. ಏಕೆಂದರೆ ಲಾಸ್ಟ್ ಇಯರ್ ಮಗು ಎಲ್ಲ ತಪ್ಪಿಸ್ಕೊಂಡಿದ್ದು ಉಂಟು, ಹಾಗೆ ಒಬ್ಬೊಬ್ಬರು ಅನೌನ್ಸ್ ಮಾಡ್ತಾ ಇದ್ದಿದ್ದು ಉಂಟು. ಆ ಥರ ಎಲ್ಲ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ನೀವು ಇನ್ನೊಂದೇನು ಮೆನ್ಷನ್ ಮಾಡ್ಕೊಂಡು ಬನ್ನಿ ಅಂದರೆ ಅಲ್ಲಿಂದನೇ ಮನೆಯಿಂದನೇ. ಸೊ ನಾರ್ಮಲ್ ನಿಮಗೆ ಬೇಸಿಕ್ಸ್ ಏನು ಸಿಗುತ್ತೆ ಅದನ್ನು ನೀವು ಅಲ್ಲಿ ಟೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈಗ ತುಂಬ ರೇರ್ ಲೈಕ್ ಜೋಳದ ರೊಟ್ಟಿ, ಗಿರ್ಮಿಟ್ ಎಕ್ಸೆಟ್ರಾ ಆ ರೀತಿ ಇರುತ್ತೆ ಅಲ್ವಾ, ಅದೆಲ್ಲ ಕಮ್ಮಿ ದುಡ್ಡಿಗೆ ಆದರೂ ಟೇಸ್ಟ್ ಚೆನ್ನಾಗಿರೋದೇ ಸಿಗುತ್ತೆ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾವು ಇನ್ನು ಮನೆ ಕಡೆ ಹೊರಟ್ವಿ. ಸೊ ಇದು ಬಂದು ಲೈಟಿಂಗ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಇದು ಇಂಕಲ್ ಫ್ಲೈಓವರ್ ಮೇಲೆ ತುಂಬ ಚೆನ್ನಾಗಿ ಮಾಡಿದರು. ದೆನ್ ಅರಸು ರೋಡ್ದು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅದೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಬೇಗ ಬೇಗ ದಸರಾ ಮುಗಿದು ಇನ್ನು 5 ಡೇಸ್ ಕೂಡ ಇರುತ್ತೆ ಫುಡ್ ಫೆಸ್ಟ್. ಯಾರಿಗೆಲ್ಲ ಆಸೆ ಇರುತ್ತೆ ಹೋಗಿ ನಾವು ಫುಡ್ ಫೆಸ್ಟ್ನ ಅಟೆಂಡ್ ಮಾಡಬೇಕು, ತಪ್ಪಿದ್ರೆ ಅಯ್ಯೋ ಇನ್ನೇನು ಮುಗ್ದೋಗುತ್ತಲ್ಲ ಅಂತ ಆತಂಕ ಏನು ಬೇಡ. ಬೇಗ ಹೋಗಿ ನೀವು ಕೂಡ ಅಟೆಂಡ್ ಮಾಡಿ, ಅಲ್ಲಿನ ಫುಡ್ನ ಟೇಸ್ಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ನಾವು ಬರ್ತಾ ಈ ಥರ ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ಸೊ ಆದಷ್ಟು ನೀವು ಬರಬೇಕಾದ್ರೆ ಈ ಥರ ಸಿಟಿ ಒಳಗಡೆ ಹೋಗ್ಬೇಕಂತ ಹೇಳಿದ್ರೆ ನೀವು ಕಾರ್ನಂತೂ ಪ್ರಿಫರ್ ಮಾಡಲೇಬೇಡಿ. ನಾವು ಫ್ಲವರ್ ಶೋಗೆ ಹೋಗಿ ಆಲ್ಮೋಸ್ಟು 2 ಅವರ್ ನಮಗೆ ಟೈಮ್ ವೇಸ್ಟ್ ಆಗೋಯಿತು ಫ್ಲವರ್ ಶೋಲಿ. ಬಿಕಾಸ್ ಟ್ರಾಫಿಕ್ಕೇ ತುಂಬ ಇರುತ್ತೆ. ಬೈ ವಾಕ್ ಹೋಗಿ ಈ ಥರ ಲೈಟಿಂಗ್ಸ್ನ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲ ಅಂತ ಅಂದರೆ 2 ವೀಲರಲ್ಲಿ ಹೋಗಿ ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ದಸರಾಗೆ ಬನ್ನಿ, ದಸರಾನ ನೋಡಿ. ಅಲ್ಲಿದು ಡೆಕೋರೇಷನ್ ಅಂತೆ, ಎಕ್ಸಿಬಿಷನ್ ಅಂತೆ, ಫುಡ್ ಫೆಸ್ಟು, ಕೇಕ್ ಶೋ, ದೆನ್ ಫ್ಲವರ್ ಶೋ ಅಂತೆಲ್ಲ ತುಂಬ ಆರ್ಗನೈಸ್ ಮಾಡಿದ್ದಾರೆ. ಸೊ ಬನ್ನಿ, ಇನ್ನೂ ಟೈಮ್ ಇದೆ. ಇನ್ನು ಅದೆಲ್ಲ ನೋಡಬೇಕು ಅಂದರೂ ಇನ್ನೂ 2 to 3 ಡೇಸ್ ಆದರೂ ಟೈಮ್ ಇದ್ದೇ ಇರುತ್ತೆ. ಸೊ ಬನ್ನಿ ನೋಡಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.